ನಮ್ಮ ಮೇಲಿನ ಎಲ್ಲ ಆರೋಪಗಳೆಲ್ಲವೂ ಕೂಡ ಸುಳ್ಳು. ಕಟಕಟೆಯಲ್ಲಿ 17 ಜನ ಆರೋಪಿಗಳು ಹೇಳಿರುವಂತಹದ್ದು. ನಾವು ಕೊಲೆಗಡುಕರಲ್ಲ ಅಂತೇಳಿ ಆರೋಪಿಗಳು ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ದೋಷಾರೋಪವನ್ನ ಆರೋಪಿಗಳು ನಿರಾಕರಿಸಿದ್ದಾರೆ. ನಮಗೆ ಹೆಚ್ಚಿನ ಕಾಲಾವಕಾಶವನ್ನ ಕೊಡಿ ಅಂತ ಕೂಡ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜಡ್ಜ್ಗೆ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತಿನ ಕೋರ್ಟ್ನ ಕಟಕಟೆಯಲ್ಲಿ ಮನವಿ ಮಾಡಿಕೊಂಡಿದ್ದು, ನಮ್ಮ ಮೇಲಿನ ಎಲ್ಲ ಆರೋಪಗಳು ಕೂಡ ಸುಳ್ಳು. ಯಾವಾಗ ನ್ಯಾಯಾಧೀಶರು 17 ಜನ ಆರೋಪಿಗಳ ಮೇಲಿನ ಆರೋಪಗಳನ್ನ ವಿತ್ ಸೆಕ್ಷನ್ ಸಮೇತ ಓದಿ ಹೇಳಲಿಕ್ಕೆ ಆರಂಭಿಸಿದ್ರು, ಆ ಕ್ಷಣಕ್ಕೆ ಎಲ್ಲ ಆರೋಪಿಗಳಾಡಿರುವಂತಹ ಮಾತಿದು. ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ನಡೆಯುವಂತಹದ್ದೇ ಇದು ಪ್ರಮುಖ ಘಟ್ಟ ಕೂಡ ಹೌದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಕಾಲಾವಕಾಶವನ್ನ ಕೇಳಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ 17 ಜನ ಆರೋಪಿಗಳು ಈ ಟ್ರಯಲ್ ದಿನಾಂಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಕೋರ್ಟ್ ಕನ್ಸಿಡರ್ ಮಾಡುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ? ಪ್ರೇಮ್, ಈಗಾಗಲೇ ನ್ಯಾಯಾಧೀಶರು ಕೂಡ ಇವರು ಕಾಲಾವಕಾಶ ಕೇಳಿಕೆ ಅಂದರೆ ನವೆಂಬರ್ 10ಕ್ಕೆ ಮುಂದೂಡಲ್ಪಟ್ಟಿರುವಂಥದ್ದು. ಅಂದರೆ ಈ ಹಿಂದೆ ಕೂಡ ಇವತ್ತೇ ಚಾರ್ಜ್ ಫ್ರೇಮ್ ವಿಚಾರ ಒಂದೇ ಅಲ್ಲ, ಈ ಹಿಂದೆ ಕೂಡ ಆರೋಪಿಗಳು ಒಂದಲ್ಲ ಒಂದು ವಿಚಾರಕ್ಕೆ ಅವಕಾಶ ಕೇಳುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಅರ್ಜಿ ಹಾಕುವಂಥದ್ದು, ಅಂದರೆ ಅರ್ಜಿಯನ್ನು ಮುಂದೂಡುವಂಥ, ವಿಚಾರಣೆಯನ್ನು ಮುಂದೂಡುವಂಥ ಪ್ರಯತ್ನ ಮಾಡ್ತಲೇ ಬರ್ತಾರೆ. ಕೊನೆ ಬಾರಿ ವಿಚಾರಣೆಗೆ ಬಂದಿದ್ದಂಥ ವೇಳೆಯಲ್ಲಿ ನ್ಯಾಯಾಧೀಶರು ಕಡ್ಡಾಯವಾಗಿ ಎಲ್ಲರೂ ಕೂಡ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಹಾಜರಾಗ್ತಾರೆ. ಹಾಜರಾದ ನಂತರದಲ್ಲಿ ಇವ್ರ ಮೇಲಿರುವಂಥ ಆರೋಪಗಳೇನು, ಇವ್ರ ಮೇಲೆ ಹಾಕಿರುವಂಥ ಸೆಕ್ಷನ್ಗಳೇನು ಅನ್ನೋದನ್ನು ನ್ಯಾಯಾಧೀಶರು ಆರೋಪಿಗಳ ಸಮ್ಮುಖದಲ್ಲೇ ಓದಿ ಹೇಳುವಂಥದ್ದು. ಓದಿ ಹೇಳಿದ ನಂತರದಲ್ಲಿ ಕೂಡ ಎಲ್ಲ ಆರೋಪಿಗಳು ಒಕ್ಕರಲಿಂದ ಈ ವಿಚಾರಣೆ ನಡೆಯಲಿ, ಇದೆಲ್ಲ ಆರೋಪ ಸುಳ್ಳು, ನಾವು ಆ ಥರ ಯಾವುದೇ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿಕೆ ಕೊಟ್ಟರು. ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಈಗ ನವೆಂಬರ್ 10ಕ್ಕೆ ಆ ವಿಚಾರಣೆಯನ್ನು ಮುಂದೂಡಲ್ಪಟ್ಟಿರುವಂಥದ್ದು. ಇದೇ ವೇಳೆಯಲ್ಲಿ ಅವರು ಮತ್ತೆ ಒಂದಷ್ಟು ಜನ ಅಂದರೆ 17 ಜನ ಆರೋಪಿಗಳೇನಿದ್ರು ಅದರಲ್ಲಿ ಕೆಲವೊಬ್ಬರು ವಕೀಲರನ್ನ ಚೇಂಜ್ ಮಾಡಬೇಕಾಗಿದೆ. ಹಾಗಾಗಿ ನಮಗೆ ಇನ್ನೊಂದು ಸ್ವಲ್ಪ ಸಮಯ ಅವಕಾಶ ಕೊಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಆ ನಿಟ್ಟಿನಲ್ಲೇ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಈಗ ನವೆಂಬರ್ 10ನೇ ತಾರೀಕಿಗೆ ಮುಂದೂಡಲ್ಪಟ್ಟಿರುವಂಥದ್ದು. ಅವತ್ತೇನಾದರೂ ಅವ್ರು ಬೇರೆ ವಕೀಲರನ್ನ ನೇಮಿಸ್ಕೋತಾರಾ ಅಥವಾ ಅವತ್ತು ಟ್ರಯಲ್ ಡೇಟ್ ಫಿಕ್ಸ್ ಆಗುತ್ತಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅದೇ ಕಾರಣಕ್ಕಾಗಿ ಈಗ ನವೆಂಬರ್ 10ಕ್ಕೆ ಆ ನ್ಯಾಯಾಧೀಶರು ಮುಂದೂಡಲ್ಪಟ್ಟಿರುವಂಥದ್ದು. ಅಂದರೆ ಆರೋಪಿಗಳು ಏನಾದರೂ ಮನವಿ ಮಾಡಿಕೊಂಡ್ರೆ ಅದಕ್ಕೆ ಪುರಸ್ಕಾರ ಮಾಡುವಂಥ ಅವಕಾಶ ಇರೋ ಕಾರಣಕ್ಕಾಗಿಯೇ ನ್ಯಾಯಾಧೀಶರ ಬಳಿ ಇವರು ಮನವಿ ಮಾಡಿಕೊಂಡ್ರು. ಆ ನಿಟ್ಟಿನಲ್ಲೇ ನವೆಂಬರ್ 10ಕ್ಕೆ ನ್ಯಾಯಾಧೀಶರು ವಿಚಾರಣೆಯನ್ನು ಮುಂದೂಡಿರುವಂಥದ್ದು. ಆ ಸಂದರ್ಭ ಅಷ್ಟರೊಳಗಡೆ ಇವರು ಯಾರಾದರೂ ವಕೀಲರು ಚೇಂಜ್ ಮಾಡ್ಕೊಳೋದಿದ್ರೆ ಚೇಂಜ್ ಮಾಡ್ಕೋಬಹುದು, ಇಲ್ಲದೇ ಇದ್ರೆ ನವೆಂಬರ್ 10ಕ್ಕೆ ಆ ನಂತರದಲ್ಲಿ ಪ್ರಕ್ರಿಯೆ ಅಂದ್ರೆ ಟ್ರಯಲ್ ಡೇಟ್ ಶುರುವಾದ ನಂತರದಲ್ಲಿ ಎಲ್ಲ ಆರೋಪಿಗಳು ಅವ್ರ ಮೇಲಿರುವಂಥ ಆರೋಪಗಳನ್ನ ಸುಳ್ಳ ಅಥವಾ ನಿಜ ಅನ್ನೋದನ್ನ ಕೋರ್ಟ್ ಮುಂದೆ ಮಾತಾಡಬೇಕಾಗುತ್ತೆ. ಪ್ರೇಮ್. ಓಕೆ ಉಮೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.